ನಾಲ್ಕು ನಿಗಮದ ನನ್ನ ಸಹೋದ್ಯೋಗಿ ಮಿತ್ರರೇ, ಹಿರಿಯರೇ, ಕಿರಿಯ ಸಹೋದರರೇ, ಇವತ್ತೇನು ಜಂಟಿ ಕ್ರಿಯಾ ಸಮಿತಿ ಹೋರಾಟಕ್ಕೆ ಕರೆ ಕೊಟ್ಟು 20/5/26ರಂದು ಮುಷ್ಕರಕ್ಕೆ ಒಂದು ಬಲವಾದ ಧ್ವನಿಯನ್ನು ಎತ್ತಿದೆ. ಆ ಒಂದು ಮುಷ್ಕರದ ಧ್ವನಿಗೆ ನಾವೆಲ್ಲರೂ ಸನ್ನದ್ಧರಾಗಬೇಕಾದಂಥ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಸ್ನೇಹಿತರೆ, ಇವತ್ತು ಸರ್ಕಾರ ಮತ್ತು ಆಡಳಿತ ವರ್ಗ ಏಕಪಕ್ಷವಾಗಿ ಹೊರಡಿಸಿರ್ತಕ್ಕಂಥ ಏನು 18/2/26ರಂದು ಏನು ಆದೇಶವನ್ನು ಹೊರಡಿಸಿತ್ತು, 1/4/25 ಮತ್ತು 26 ತಿಂಗಳು ಅಂತಂದು, ಅದಕ್ಕೆ ನಾವು ಯಾರು ಒಪ್ಪಕ್ಕೆ ನಾವು ತಯಾರಿಲ್ಲ. ಹಿಂಬಾಕಿ ವೇತನ 26 ತಿಂಗಳದ್ದು ಇರಬಹುದು, ಕೊಟ್ಟಿರ್ಬೋದು. ಈಗಾಗಲೇ ಬಿಡುಗಡೆಯನ್ನು ಮಾಡಿದ್ದಾರೆ. ಇನ್ನು 12 ತಿಂಗಳದ್ದು ಬಾಕಿ ಇದೆ. 12 ತಿಂಗಳದ್ದು ನಾವು ಅವರು ಸರ್ಕಾರದವ್ರು ಕೊಡಬೇಕಾಗ್ತದೆ. ಯಾಕೆಂದರೆ ನಾವು ದುಡಿದಿರ್ತಕ್ಕಂಥ ದುಡ್ಡು ಇದು. ಬೆವರನ್ನು ಸುರಿಸಿ ಕಣ್ಣಿಗೆ ನಿದ್ದೆ ಕಟ್ಕೊಂಡು ಕೆಲಸ ಮಾಡಿದ್ದೀವಿ. ಕಣ್ಣಿಗೆ ನಿದ್ದೆ ಕಟ್ಕೊಂಡು ಕೊರೋನಾದಂಥ ಸಂದರ್ಭದಲ್ಲಿ ಪ್ರಾಣವನ್ನು ಲೆಕ್ಕಕ್ಕಿಡದೆ ನಮ್ಮ ಕುಟುಂಬದ ನಮ್ಮ ಕುಟುಂಬದ ಸದಸ್ಯರನ್ನು ಲೆಕ್ಕಕ್ಕಿಡದೆ ನಾವು ಸಂಸ್ಥೆಯ ಒಂದು ನೀತಿ ನಿಯಮ ಅಡಿಯಲ್ಲಿ ಸಂಸ್ಥೆಯನ್ನು ಒಂದು ಕೆಲಸವನ್ನು ನಾವು ಕರ್ತವ್ಯವನ್ನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೀವಿ. ಕೊರೋನಾದಂಥ ಸಂದರ್ಭದಲ್ಲಿ ಪ್ರಾಣವನ್ನೇ ಆವತ್ತು ತ್ಯಾಗ ಮಾಡಿದ್ದೀವಿ. ಅಂತಹ ಸಂದರ್ಭದಲ್ಲಿ ಅಂತಹ ನೌಕರರಿಗೆ ಇವತ್ತು ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂದರೆ ಇದು ಸಹಿಸಿಕೊಂಡು ಸುಮ್ಮನಿರಲಿಕ್ಕೆ ಸಾಧ್ಯವೇ ಸಹೋದರರೇ? ಇದು ಯಾವುದೇ ಕಾರಣಕ್ಕೆ ಇವತ್ತು ಅಧಿಕಾರಿಗಳಿರ್ಬೋದು, ನೌಕರರಿರ್ಬೋದು, 1/4/25 ಜಾರಿಯಾದರೆ ಇಡೀ ನಿಮಗೆ ಮುಂದಿನ ದಿನದಲ್ಲಿ ನಷ್ಟ ಕಟ್ಟಿಟ್ಟ ಬುತ್ತಿ. 14 ತಿಂಗಳ ಇಂಕ್ರಿಮೆಂಟ್ ಹಿಂದೆ ಹೋಗ್ತದೆ, 14 ತಿಂಗಳು ನಿಮ್ಮ ಸರ್ವಿಸ್ ಹಿಂದೆ ಹೋಗ್ತದೆ, 14 ತಿಂಗಳು ನಿಮ್ಮ ಪ್ರತಿಯೊಂದು ಹಂತದಲ್ಲೂ ಎಲ್ಲ ರೀತಿಯಲ್ಲೂ ಹೊಡೆತ ಬೀಳ್ತದೆ, ನಷ್ಟಕ್ಕೆ ಕಾರಣ ಆಗ್ತದೆ. ಮುಂದೆ ನಿವೃತ್ತಿ ಆದಂಥ ಸಂದರ್ಭದಲ್ಲೂ ನಿಮಗೆ ಬಹಳ ಲಕ್ಷಾಂತರ ರೂಪಾಯಿ ಹಣ ಅವತ್ತಿನ ನಷ್ಟಕ್ಕೆ ಕಾರಣರಾಗ್ತದೆ. ಹೀಗಾಗಿ ಈ ಎಲ್ಲ ಸಾರಿಗೆ ಎಲ್ಲರಿಗೂ ಅನ್ವಯಿಸುತ್ತೆ. ಇದು ಕೇವಲ ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಗಳಿಗೆಲ್ಲ, ಇಡೀ ಅಧಿಕಾರಿ ವರ್ಗದವರಿಗೂ ಸಹ, ಆಫೀಸ್ ಸ್ಟಾಫ್ನವ್ರಿಗೂ ಸಹ ಅವತ್ತು ಅನ್ವಯಿಸುತ್ತೆ. ಹಾಗಾಗಿ ಯಾವುದೇ ಯಸ್ಮಾದಂತಹ ಬೆದರಿಕೆ ಸರ್ಕಾರವು ಒಂದು 22ರಲ್ಲಿ ಚಾರ್ಜ್ ಶೀಟ್ ಇದೆ, 23ರನ್ನು ಪರಿವರ್ತನೆ ಮಾಡ್ತೀವಿ, ಅಥವಾ ನೌಕರರನ್ನು ಒಂದು ಬೆದರಿಕೆಯ ರೂಪದಲ್ಲಿ ಎದುರಿಸಿ ನಾವು ಮುಷ್ಕರವನ್ನು ಮುರಿಯುವಂಥ ಪ್ರಯತ್ನಗಳನ್ನು ನಡೆಸಿದರೂ ಸಹ ನಾವು ಎದೆಗುಂದದೆ ನೇರವಾಗಿ ನಾವು ಮುಷ್ಕರಕ್ಕೆ ಬೆಂಬಲ ಕೊಡೋಣ. ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಆಗಲಿಲ್ಲ ಅಂದರೂ ಅವತ್ತಿನ ದಿನ ತಮ್ಮ ಕುಟುಂಬದ ಸಮೇತ ಆಫೀಸ್ಗೆ ಹಾಜರಾಗ್ದಂಗೆ ತಮ್ಮ ಒಂದು ದಿನ ನೋ ವರ್ಕ್ ನೋ ಪೇ ಆಗ್ತದೆ. ಏನಾದರೂ ಚಿಂತೆ ಆಗೋದಿಲ್ಲ. ಅನಿರ್ದಿಷ್ಟಾವಧಿ ಮುಷ್ಕರ ಸ್ಟಾರ್ಟ್ ಆಗುತ್ತೆ. ಆ ಕ್ಷಣದಿಂದಲೇ ನೀವು ಎಲ್ಲರೂ ಒಂದು ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳ್ತಾ, ಜೊತೆಗೆ ಏನು ತುಮಕೂರಲ್ಲಿ ಸರ್ಕಾರ ಒಂದು ವಿಜಯೋತ್ಸವವನ್ನು 3 ವರ್ಷದ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದೆ. ಅದಕ್ಕೆ ನಾವೆಲ್ಲರೂ ವಿರೋಧವನ್ನು ವ್ಯಕ್ತಪಡಿಸಬೇಕಾಗ್ತದೆ. ಯಾಕೆಂತಂದರೆ ಸರ್ಕಾರದ ಇದಕ್ಕೆ ನಾವು ಸರ್ಕಾರದ ಆದೇಶಕ್ಕೆ ನಾವು ಸಪೋರ್ಟ್ ಮಾಡಬೇಕಾಗಿತ್ತು. ಆದರೆ ನಮ್ಮಂಥ ದುಡಿಯುವ ವರ್ಗಕ್ಕೆ ಇವತ್ತು ಸರ್ಕಾರ, ಆಡಳಿತ ವರ್ಗ ಅನ್ಯಾಯ ಮಾಡ್ತಾ ಇದೆ ಅಂದರೆ ಅದನ್ನು ನೋಡಿಕೊಂಡು ಸುಮ್ಮನಿರಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ, ಸುಮ್ಮನಿರಲಿಕ್ಕೆ ಆಗೋದಿಲ್ಲ. ಇದು ನಮ್ಮ ಭವಿಷ್ಯದ ಪ್ರಶ್ನೆ. ನಾವು ಹಗಲು ರಾತ್ರಿ ದುಡಿಯತಕ್ಕಂಥ ನಮ್ಮ ಒಂದು ಶ್ರಮದ ಬದುಕಿನ ಒಂದು ಅಂಶ ಇದರಲ್ಲಿ ಅಡಗಿದೆ. ಹಾಗಾಗಿ 1/4/25 ಬದಲಾಗಿ 1/1/24 ಆಗಬೇಕು. ಜೊತೆಗೆ 25% ಏನು ಪರ್ಸೆಂಟೇಜ್ ಕೇಳಿದ್ದಾರೆ ಅದನ್ನು ಮೂಲ ವೇತನಕ್ಕೆ ಸೇರಿಸ್ಬಿಟ್ಟು ನಮಗೆ ಸಂಬಳವನ್ನು ರೈಸ್ ಮಾಡಿಕೊಡ್ಬೇಕು. ಜೊತೆಗೆ
ಬಾಟ ಭತ್ಯೆಗಳು ಆ ನಂತರದಲ್ಲಿ ಮಾತನಾಡೋಕ್ಕೆ ಅವು ಜಂಟಿ ಕ್ರಿಯಾ ಸಮಿತಿಯವ್ರ ಜೊತೆಗೆ ಸಂಧಾನ ಸಭೆಗಳು ನಡೀತಾ ಇರ್ತವೆ. ಅದು ಕೊಡಲೇಬೇಕಾಗ್ತದೆ. ನಾವು ಯಾವುದೇ ಕಾರಣಕ್ಕೆ ಹಿಂಜರಿಯುವ ಪ್ರಶ್ನೆಯೇ ಬೇಡ. ಯಾರಾದರೂ ಹೇಳ್ಬೋದು 2020ರಲ್ಲಿ ಹಾಗಾಯಿತು ಹೀಗಾಯಿತು, ಆದರೆ 2020ರ ಮುಷ್ಕರವೇ ಬೇರೆ, ಈ ಮುಷ್ಕರವೇ ಬೇರೆ. ಇದು ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟಗಳ ನೀತಿ ನಿಯಮಗಳ ಅಡಿಯಲ್ಲಿ ನಡೀತಕ್ಕಂಥ ಈ ಒಂದು ಕಾನೂನುಬದ್ಧ ಮುಷ್ಕರ ಇವತ್ತು ನ್ಯಾಯಾಲಯಗಳಿಗೂ ಗೊತ್ತಿದೆ. ಹಾಗಾಗಿ ಯಾರೂ ಹಿಂಜರಿಯುವಂಥ ಪ್ರಶ್ನೆಯೇ ಬರೋದಿಲ್ಲ. ನೀವು ಇವಾಗ ಹೇಳ್ಬೋದು, ಏನಪ್ಪ ನಮ್ಗೆ ಕೊಟ್ಟಷ್ಟು ಸಾಕು ಕೊಟ್ಬಿಟ್ಟು, ಇವಾಗ ಕೊಟ್ಟಷ್ಟು ಅಂತಂದರೆ ಇವಾಗ ಕೊಟ್ಟಿದ್ದಾರೆ, 28 ತಿಂಗಳು ಅರಿಯರ್ಸ್ ಕೊಟ್ಟಿದ್ದಾರಪ್ಪ, ನಮಗೇನು ಸಾಕು ಬಿಡಪ್ಪ ಅಂತ ಅನ್ಬೋದು. ಆದರೆ ಮುಂದೆ ನಿಮ್ಮ ಭವಿಷ್ಯ ಯೋಚನೆ ಮಾಡಿ. 1/4/25 ಆದರೆ ನಾನು ಇಲ್ಲಿ ಆಗಲೇ ಹೇಳಿದೆ ಯಾವ್ಯಾವ್ದು ಲಾಸ್ ಆಗ್ತಾಯಿದೆ. 14 ತಿಂಗಳು ಹಿಂದೆ ಸರ್ವಿಸ್ ಹಿಂದೆ ಹೋಗುತ್ತೆ, 14 ತಿಂಗಳು ಇಂಕ್ರಿಮೆಂಟ್ ಹೋಗುತ್ತೆ, 14 ತಿಂಗಳು ಪರಿಷ್ಕರಣೆ ಬಾಟ ಭತ್ಯೆಗಳೆಲ್ಲ ಹಿಂದೆ ಹೋಗ್ತವೆ. ಮುಂದೆ ನಿವೃತ್ತಿಯ ಸಾಲದಲ್ಲಿ ಉಪಧನಗಳು ಕಡಿಮೆ ಆಗ್ತವೆ. ಹಾಗಾಗಿ ಈ ಬಾರಿ ಎಲ್ಲ ಆಫೀಸ್ ಸ್ಟಾಫ್ ಸಮೇತ, ಅಧಿಕಾರಿಗಳು ಸಮೇತ, ಭದ್ರತಾ ಸಿಬ್ಬಂದಿಗಳು ಸಮೇತ ಇದಕ್ಕೆ ಕೈ ಜೋಡಿಸ್ತಾರ ಅಂತ ಹೇಳ್ಕೊಂಡು, ಕೈ ಜೋಡಿಸಿ ನಿಮಗೆ ಉತ್ತಮವಾದಂಥ ಭವಿಷ್ಯವನ್ನು ನೀವೇ ರೂಪಿಸ್ಕೊಳ್ಳೋವಂಥ ಇದು ಕೊನೆಯ ಅಸ್ತ್ರ. ಈ ಅಸ್ತ್ರವೇನಾದರೂ ನೀವು ಕೈ ಬಿಟ್ಟು ನನಗೇನು ಬಿಡಪ್ಪ, ನನ್ನ ಪಾಡಿಗೆ ನಾನು ಇದ್ಬಿಡೋಣ, ನನ್ನ ಪಾಡಿಗೆ ನಾನು ಬಂದುಬಿಡೋಣ ಅನ್ನೋದಾದರೆ ನಿಮ್ಮ ಮೇಲೆ ನೀವೇ ಒಂದು ಭವಿಷ್ಯವನ್ನು ಹಾಳು ಮಾಡ್ಕೊಳ್ತೀರಿ. ನಿಮ್ಮ ಭವಿಷ್ಯವನ್ನು ನೀವೇ ಹಾಳು ಮಾಡ್ಕೊಳ್ತೀರಿ. ಹಾಗಾಗಿ 25/26ರಂದು ಮುಷ್ಕರಕ್ಕೆ ಅವತ್ತೆಲ್ಲರೂ ಕೈ ಜೋಡಿಸಿ ನ್ಯಾಯಯುತವಾಗಿ ಬರ್ತಕ್ಕಂಥ ಸವಲತ್ತನ್ನು ನಾವು ಪಡ್ಕೊಳ್ಳೋಣ. ಯಾಕೆಂದರೆ ನಾವೇನು ಬೇರೆ ಕೇಳ್ತಾ ಇಲ್ಲ. ದುಡ್ದಿರ್ತಕ್ಕಂಥ ದುಡ್ಡು 2020ರಲ್ಲಿ ಕರೋನಾದಂಥ ಸಂದರ್ಭದಲ್ಲಿ, ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ನಾವು ಹಗಲಿರುಳು ಪ್ರಾಣನೇ ತೆಗಕ್ಕೆ ಪಣಕ್ಕಿಟ್ಟೋದು ಕೆಲಸ ಮಾಡಿದ್ದೀವಿ ನಾವು. ಹಾಗಾಗಿ ನಾವು ಜೊತೆಗೆ ಈಗ 26 ತಿಂಗಳದ್ದು ಅರಿಯರ್ಸನ್ನು 3 ಭಾಗಗಳಲ್ಲಿ ಕೊಟ್ಟಿದ್ದಾರೆ. ಯಾವುದು ಈಶಾನ್ಯ, ವಾಯುವ್ಯ, KSRTCಗೆ. BMTC ಅವ್ರು ಏನು ಮಾಡಿದರು? ಅವರೇನು ಮಲ್ತಾಯಿ ಮಕ್ಕಳ? BMTC ಅವ್ರು ಯಾಕೆ BMTC ಅವ್ರು ಮಲ್ತಾಯಿ ಮಕ್ಕಳು ಮಾಡಿದ್ದೀರಾ? ಅವ್ರಿಗೂ ಆದಷ್ಟು ಬೇಗ 26 ತಿಂಗಳ ಅರಿಯರ್ಸ್ ಜೊತೆಗೆ ಈ 3 ವಿಭಾಗಗಳಿಗೆ, 3 ನಿಗಮಗಳಿಗೆ ಕೊಟ್ಟಂತೆ BMTC ಅವ್ರಿಗೂ ಸಹ ಆದಷ್ಟು ಬೇಗ ಸಿಗಲಿ ಅಂತ ಹೇಳ್ತಾ 25 ಮುಷ್ಕರಕ್ಕೆ ಎಲ್ಲ ನೌಕರರು ಸಜ್ಜಾಗಬೇಕು. ಆಮೇಲೆ ನೌಕರರು ಒಂದು ನೆನಪಿಟ್ಕೋಬೇಕಾಗ್ತದೆ, ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅನ್ನೋ ಪ್ರಶ್ನೆ ಬೇಡ. ನಾವು ನಮಗಾಗಿ ನಮ್ಮ ಒಂದು ಹಿತಕ್ಕಾಗಿ, ನಮ್ಮ ಮುಂದೆ ಆಗ್ತಾ ಇರ್ತಕ್ಕಂಥ ಭವಿಷ್ಯವನ್ನು ನಷ್ಟಕ್ಕೆ ಗುರಿ ಆಗ್ತೀವಿ. ಆ ಗುರಿ ತಪ್ಪಿಸ್ಕೋಬೇಕಂದ್ರೆ ಇದು ಮುಷ್ಕರ ಅನಿವಾರ್ಯ ಆಗ್ತದೆ. ಈ ಮುಷ್ಕರಕ್ಕೆ ಏನು ಸರ್ಕಾರದ 3 ವರ್ಷದ ಸಾಧನಾ ಸಮಾವೇಶ ಇದೆ ತುಮಕೂರಲ್ಲಿ, ಅದಕ್ಕೆ ನೀವು ಕನ್ನಡಿಯಾಗಿ ನಿಂತ್ಕೊಳ್ಳಿ, ಕನ್ನಡಿಯಾಗಿ ಕೈ ಹಿಡೀರಿ. ಈಗ ನಮ್ಮ ನೋವು ಹೀಗಿದೆ, ನಮ್ಮ ವೇತನ ಪರಿಷ್ಕರಣೆ 1/4 ಈ ಥರ ಮುಂದಿನ ಭವಿಷ್ಯದ ನಮಗೆ ಈ ರೀತಿ ಅಂತ ಕನ್ನಡಿಯನ್ನು ಈ ಮುಷ್ಕರದ ಒಂದು ಬಿಸಿಯನ್ನು ಅವತ್ತು 3 ವರ್ಷದ ಸಂಭ್ರಮಾಚರಣೆಗೆ ತೋರಿಸಿ. ಸ್ನೇಹಿತರೆ, ಏಕೆಂದರೆ ಈ ಮುಂದೆ ಯುವ ಪೀಳಿಗೆಗೆ ಭಾಳ ನಷ್ಟ ಆಗ್ತದೆ. ಆ ಯುವ ಪೀಳಿಗೆಯು ಸಹ ಇವತ್ತು ಭಾಳ ಚಿಂತನೆಯಿಂದ ಮಾಡಿ ಎಲ್ಲ ಒಗ್ಗಟ್ಟಾಗಿ ನಿಂತ್ಕೋಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಲಾಲ್ ಜೆಂಡಾ ಜಿಂದಾಬಾದ್. ಜಂಟಿ ಕ್ರಿಯಾ ಸಮಿತಿಗೆ ಜಯವಾಗಲಿ. ಜಂಟಿ ಕ್ರಿಯಾ ಸಮಿತಿಗೆ ನಾವೆಲ್ಲರೂ ಒಗ್ಗೂಡಿ ಒಂದು ಶಕ್ತಿಯನ್ನು ನೀಡೋಣ ಅಂತ ಹೇಳ್ತಾ, ಜೈ ಜಂಟಿ ಕ್ರಿಯಾ ಸಮಿತಿ.